ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದುರ್ಗದಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಇವರು ಬೆಳಗ್ಗೆನೇ ಹೊರಟಿದ್ರು. ನಾನು ಟಿಫನ್ ಎಲ್ಲ ಮಾಡಿಕೊಂಡು ನನಗೂ ಟೈಮ್ ಆಯಿತು ಅಂತ ಬಾಕ್ಸಿಗೆ ಹಾಕ್ಕೊಂಡು ಹೊರಟೆ. ದುರ್ಗದ ಕೋಟೆ ಇದೆಯಲ್ಲ, ಅದರ ಆಪೋಸಿಟೇ ನನಗೆ ಸ್ವಲ್ಪ ಕೆಲಸ ಇತ್ತು. ಹಂಗಾಗಿ ಅಲ್ಲಿ ಕೆಲಸನ ಮುಗಿಸ್ಕೊಂಡು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೊರಟ್ವಿ. ಹಾಗೆ ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋಗಿ ಏನಾದರೂ ತಗೊಳ್ಳೋಣ ಅಂತ ಹೋದ್ವಿ. ಜಾಸ್ತಿ ಏನೂ ತಗೊಳ್ಳೋದಿರಲಿಲ್ಲ, ಕಿಚನ್ಗೆ ರಿಲೇಟೆಡ್ ಏನಾದರೂ ತಗೊಳ್ಳೋಣ ಅಂತ ನೋಡಿದೆ. ಸ್ವಲ್ಪ ನನಗೇನೇನು ಬೇಕೋ ಅದಷ್ಟೇ ತೊಗೊಂಡು ಬೇಗನೆ ಮನೆಗೆ ಹೊರಟ್ಬಿಟ್ವಿ. ಮನೆಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಮಾರ್ನಿಂಗೇನೆ ಅಪ್ಪಾಜಿ ಬಂದು ಏನೋ ಕೆಲಸ ಇದೆ ಅಂತ ಹೊರಟಿದ್ರು. ನಾನು ದುರ್ಗಕ್ಕೆ ಹೊರಟಿದ್ದೆ. ಇನ್ನು ಸಂಜೆ ಮತ್ತೆ ಕಾಲ್ ಮಾಡಿಬಿಟ್ಟು ಮನೆಗೆ ಕರೆಸ್ಕೊಂಡೆ. ಬೆಳಗ್ಗೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಅವರು ಕೂಡ ಬಂದಿದ್ರಲ್ಲ, ಚೌಚೌ ಮಾಡಿಬಿಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಎಲ್ರಿಗೂ ಗೊತ್ತಿರುತ್ತೆ, ನಾನು ಸಾಮಾನ್ಯವಾಗಿ ಒಂದು ಸ್ವಲ್ಪ ಎಣ್ಣೆಗೆ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿ ಫಸ್ಟು ಮಂಡಕ್ಕಿನ ಹುರಿದಿಟ್ಕೊತೀನಿ. ತುಂಬಾ ರುಚಿಯಾಗಿರುತ್ತೆ. ಈ ಕಡೆ ಕಡಲೆ ಮತ್ತು ಜೀರಿಗೆನ ಕೂಡ ಮಿಕ್ಸಿಗೆ ಹಾಕಿ ರೆಡಿ ಮಾಡಿಕೊಂಡೆ. ಹಾಗೆ ಈ ಕಡೆ ಸಣ್ಣದಾಗಿ ಈರುಳ್ಳಿ ಹೆಚ್ಕೊಂಡೆ, ಉದ್ದುದ್ದಾಗಿ ಕ್ಯಾರೆಟು ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿ. ಅಷ್ಟನ್ನು ಮೊದಲು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ರೆಸಿಪಿ. ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ, ಮುಂಚೆ ಎಲ್ಲನೂ ಒಟ್ಟಿಗೆ ಮಂಡಕ್ಕಿ ಜೊತೆ ಹಾಕಿಬಿಟ್ಟು ನಿಂಬೆಹಣ್ಣು ಹಿಂಡ್ಬಿಡ್ತಿದ್ದೆ. ಮಂಡಕ್ಕಿ ಎಲ್ಲ ಮೆತ್ತಗಾಗಿ ಹೋಗ್ಬಿಟ್ಟಿರೋದು. ಬಟ್ ಅವರು ಒಂದು ಸರಿ ನನಗೆ ನೀಟಾಗಿ ಹೇಳ್ಕೊಟ್ಟಿದ್ರು. ಫಸ್ಟು ಇದಕ್ಕೇ ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಂಡಕ್ಕಿ ಕೂಡ ಕ್ರಿಸ್ಪಿಯಾಗೇ ಇರುತ್ತೆ ಅಂತ. ಆವಾಗಿಂದ ಅವರು ನಾನು ಚೌಚೌ ಮಾಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಬಂದು ಪಕ್ಕಕ್ಕೆ ನಿಂತ್ಬಿಡ್ತಾರೆ. ಹಿಂಗಲ್ಲ, ಹಿಂಗೆ ಮಾಡು ಅಂತ ಹೇಳ್ತಾ ಇರ್ತಾರೆ. ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. ಅವ್ರು ಬಂದ ತಕ್ಷಣವೇ, ಅವ್ರಿಗೂ ಟೈಮ್ ಇರಲಿಲ್ಲ. ಸೊ ಬಂದ ತಕ್ಷಣವೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟು, ಆಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ಲ ಕಡಲೆ ಹಿಟ್ಟು, ಕಡಲೆ ಮತ್ತು ಜೀರಿಗೆ, ಆ ಪುಡಿ ಕೂಡ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಂಡಕ್ಕಿ ಮತ್ತು ಗಿರ್ಮಿಟ್ಟು, ಚೌಚೌ ಇವೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಕಲಿಯೋದು. ಇನ್ನು ಅವ್ರಿಗೂ ಕೂಡ ಹಾಕ್ಕೊಟ್ಟು ನಾವು ಕೂಡ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ದಂಗೆ ಆಯಿತು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಜೆ ಅಪ್ಪಾಜಿ ಬಂದಿದ್ದರು. ಅವರು ಕೂಡ ಸಂಜೆ ಹೊರಟರು. ಇನ್ನು ಅವ್ರು ತಂದಿದ್ದೇನೇನೋ ಐಟಮ್ಸ್, ಊರಿಂದ ಅಲ್ಲಿ ಸಿಗೋವಂಥ ಐಟಮ್ಸ್ ಎಲ್ಲ ತಂದಿದ್ದರು. ನುಗ್ಗೆಕಾಯಿ ಹೇಳಿದ್ದೆ, ಅಲ್ಲಿ ನುಗ್ಗೆಕಾಯಿ ಚೆನ್ನಾಗಿ ಸಿಗ್ತವೆ. ಹಾಗೆ ಅಲ್ಲೆಲ್ಲ ಅಮ್ಮ ಫ್ರೆಶ್ಶಾಗಿ ಸೊಪ್ಪು, ತರಕಾರಿಗಳು ಮನೆ ಈಚೆನೇ ಬೆಳೆದಿರ್ತಾರೆ. ಎಲ್ಲ ಬೆಳೆದಿರ್ತಾರಲ್ಲ, ಅದನ್ನೆಲ್ಲ ಕೊಟ್ಟು ಕಳಿಸಿದ್ರು. ಇನ್ನು ಇದು ಹಸಿ ಶೇಂಗಾ ಇವ್ರಿಗೆ ಇಷ್ಟ ಅಂತಂದು ಬೇಯಿಸ್ಲಿಕ್ಕೆ ಕೊಟ್ಟು ಕಳಿಸಿದ್ದಾರೆ. ಇನ್ನು ಈ ಮೆಕ್ಕೆಜೋಳ ಒಂದು ಅವ್ರು ಕಳಿಸಿದ್ದಲ್ಲ, ಇವತ್ತು ದುರ್ಗದಿಂದ ಬರಬೇಕಾದ್ರೆ ನಾವೇ ಅಲ್ಲಿ ತೋಟದಲ್ಲಿ ಬೆಳೆದಿದ್ರು, ಕೇಳಿ ಕಿತ್ಕೊಂಬಂದ್ವಿ ಏನಾದರೂ ಮಾಡೋಣ ಅಂತ. ಬಟ್ ಇದು ಬೇಬಿಕಾರ್ನ್ ಏನಾದರೂ ಚಾಟ್ಸ್ ಮಾಡೋದಕ್ಕೆ ತುಂಬಾ ಬಲ್ತೋಗಿದೆ. ಏನಾದರೂ ಮಾಡೋಣ, ನೋಡೋಣ. ಇನ್ನು ಎಲ್ಲ ತರಕಾರಿಗಳನ್ನೂ ಸಹ ಫ್ರಿಜ್ಜಲ್ಲಿ ಎತ್ತಿಟ್ಕೊತಾ ಇದ್ದೆ. ಸಂಜೆ ಅಪ್ಪಾಜಿ ಬಂದಾಗ ಅದನ್ನೆಲ್ಲ ಎತ್ತಿಡಲಿಕ್ಕೆ ಟೈಮೇ ಸಿಗಲಿಲ್ಲ ನನಗೆ. ಅವರೂ ಅವಸರದಲ್ಲಿ ಊರಿಗೆ ಹೊರಡ್ತೀನಿ ಅಂತ ಹೇಳಿದರು. ಹಾಗಾಗಿ ಟೈಮ್ ಸಿಕ್ಕಿರಲಿಲ್ಲ. ಇನ್ನು ಹೊಸ ಹುಣಸೆಹಣ್ಣು ಸಹ ತಂದಿದ್ರು, 1-2 kg ಅಷ್ಟು. ಅದಕ್ಕೆ ನಮ್ಮ ಮಾವ ನೀಟಾಗಿ ರ್ಯಾಪ್ ಮಾಡಿ ಕವರ್ನ ಇಟ್ಟಿದ್ರು. ಈ ರೀತಿ ಗಾಳಿ ಆಡದೇ ಇರೋ ಥರ ಸುತ್ತಬಿಟ್ಟು ಫ್ರಿಜ್ ಒಳಗಿಟ್ರೆ ವರ್ಷ ಆದ್ರೂ ಹುಣಸೆಹಣ್ಣು ಕಲರ್ ಚೇಂಜ್ ಆಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ನೈಟ್ ಡಿನ್ನರ್ಗೋಸ್ಕರ ವೆಜಿಟೇಬಲ್ಸ್ ಹಾಕಿ ಏನಾದರೂ ಮಾಡೋಣ ಅಂತ ಎಲ್ಲ ಜೋಡಿಸ್ಕೊತಾ ಇದ್ದೆ. ಒಂದು ಅರ್ಧದಷ್ಟು ಹೀರೆಕಾಯಿ, ಆಗಲೇ ತಂದಿದ್ದು ಬೇಬಿಕಾರ್ನ, ಹಾಗೆ ಒಂದು 4-5 ಬೀನ್ಸು ಎಲ್ಲ ಎತ್ತಿಟ್ಕೊಂಡೆ. ಈಗ ಬೇಬಿಕಾರ್ನ ನೀಟಾಗಿ ತುರಿತಾ ಇದ್ದೀನಿ. ಅಂದರೆ ಕೊಬ್ಬರಿ ತುರಿಯೋದಿರುತ್ತಲ್ಲ, ಅದರಲ್ಲಿ ನೀಟಾಗಿ ಮೇಲ್ಗಡೆ ಇದನ್ನು ಸಾಫ್ಟ್ ಪಾರ್ಟೆಲ್ಲ ನೀಟಾಗಿ ಈ ಥರ ತುರ್ಕೊತಾ ಇದ್ದೀನಿ.
ಸಂಜೆ ಆಲ್ರೆಡಿ ಚಾಟ್ಸ್ ಎಲ್ಲ ತಿಂದು ಕಾಫಿ ಟೀ ಎಲ್ಲ ಆಗಿದ್ದರಿಂದ ಎಲ್ರಿಗೂ ಹೊಟ್ಟೆ ಸ್ವಲ್ಪನೇ ಹಸ್ದಿತ್ತು. ಹಂಗಾಗಿ ನಾನೀಗ ತರಕಾರಿನೆಲ್ಲ ಹಾಕ್ಬಿಟ್ಟು ಪ್ಯಾನ್ ಕೇಕ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ತರಕಾರಿ ಹೆಚ್ಚಿಟ್ಕೊಂಡು ತುರಿದಿಟ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ಒಂದು ಬೌಲಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ತುರಿದು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಸೋರೆಕಾಯಿ ಮೇಲಿನ ಪಾರ್ಟ್ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕೂಡ ತುರಿದು ಮಧ್ಯ ಬೀಜ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ತುರ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಮೂಲಂಗಿ, ಒಂದು ಚಿಕ್ಕ ಮೂಲಂಗಿ ತೊಗೊಂಡಿದ್ದೀನಿ. ಇದು ಬಂದು ಆಗಲೇ ರೆಡಿ ಮಾಡ್ಕೊಂಡಲ್ಲ ಬೇಬಿ ಕಾರ್ನ್, ಅದು ಬೇಬಿ ಕಾರ್ನ್ ತುಂಬಾ ಒಳ್ಳೆಯದು ನಮ್ಮ ದೇಹಕ್ಕೆ. ಹಾಗೆ ಇದು ತುರಿದಿಟ್ಕೊಂಡಿರೋ ಹೀರೆಕಾಯಿ, ಇದರಲ್ಲಿ ಫೈಬರ್ ಅಂಶ ತುಂಬಾ ಚೆನ್ನಾಗಿರುತ್ತೆ, ನಾರಿನ ಅಂಶ. ಅದಾದಮೇಲೆ ಒಂದು ಚಿಕ್ಕದು ಕ್ಯಾರೆಟ್, ಅದನ್ನು ಕೂಡ ತುರಿದು ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟು ಬೀನ್ಸ್ನ ತುರಿದು ಬಿಟ್ಟು ಸೇರಿಸ್ಕೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ನೀಟಾಗಿ ತುರಿಲಿಕ್ಕೆ ಬರಲಿಲ್ಲ, ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡೆ. ನೆಕ್ಸ್ಟು ಒಂದು ಅರ್ಧದಷ್ಟು ಬೀಟ್ರೂಟ್ ಜಾಸ್ತಿ ಹಾಕ್ಕೊಂಡ್ರೆ ಸ್ವೀಟ್ ಆಗುತ್ತೆ, ಇಲ್ಲಾಂದರೆ ಕಲರ್ ತುಂಬಾ ರೆಡ್ ಆಗಿಬಿಡುತ್ತೆ. ನೆಕ್ಸ್ಟು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಅದಾದಮೇಲೆ ಕರಿಬೇವು, ಹಸಿಮೆಣಸಿನ್ಕಾಯಿ. ಇದಕ್ಕೆ ನಾನು 1-2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು. ಅದಾದಮೇಲೆ 1-3 ಸ್ಪೂನಷ್ಟು ಕಡಲೆ ಹಿಟ್ಟು, ನಾರ್ಮಲ್ ಬೋಂಡ ಎಲ್ಲ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದು. ಅದಾದಮೇಲೆ 1-2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಾದರೂ ತೊಗೋಬೋದು, ನಮ್ಮ ಮನೇಲಿ ಖಾಲಿಯಾಗಿತ್ತು, ಕಾರ್ನ್ಫ್ಲೋರ್ ತೊಗೊಂಡೆ. ಚೆನ್ನಾಗಿ ಹದವಾಗಿ ಬರುತ್ತೆ, ಅರ್ಧೋಗಲ್ಲ ಅಂತಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ, ಹಾಗೆ ಉಪ್ಪು, ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಫಸ್ಟು ಡ್ರೈ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ತರಕಾರಿಗಳನ್ನು ನೀರು ಬಿಡೋದ್ರಿಂದ ಮೊದಲು ಡ್ರೈ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋದು ಬೆಟರ್ ಅನಿಸುತ್ತೆ. ನೋಡಿ, ನೀರು ಹಾಕ್ಕೊಳ್ದೇನೆ ಇಷ್ಟೊಂದು ಚೆನ್ನಾಗಿ ಅದು ಬೆರ್ತೋಗಿದೆ. ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡೆ, ನೀರು ಹಾಕ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಸ್ವಲ್ಪ ಹೊತ್ತು ನೆನೆಸಿಟ್ರೆ ಅಷ್ಟೇ ಸಾಕು. ಬಟ್ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ನೀರು ಹಾಕ್ಕೊಂಡು ಬೇಗನೆ ಕಲಿಸ್ಕೊಂಡ್ಬಿಟ್ಟೆ. ಅಷ್ಟರಲ್ಲಿ ಮಾಮೂಲಿ ದೋಸೆ ಹಂಚಿರುತ್ತಲ್ಲ, ಅದಕ್ಕೆ ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಇದ್ರ ಮೇಲೇ ಚಿಕ್ಕದಾಗಿ ಉಂಡೆ ಮಾಡಿಕೊಂಡು ಇದೇನು ರೆಡಿ ಮಾಡ್ಕೊಂಡಿದ್ನಲ್ಲ ಹಿಟ್ಟು, ಅದನ್ನು ದೋಸೆ ಹಂಚ ಮೇಲೆ ಈ ರೀತಿ ತಟ್ತಾ ಇದ್ದೀನಿ. ದೋಸೆ ಹಂಚು ನಾನ್ ಸ್ಟಿಕ್ ಆದರೆ ಇದು ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ನಾರ್ಮಲ್ ನೀರು ದೋಸೆ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ದೋಸೆ ಹಂಚು, ಅದನ್ನೇ ಯೂಸ್ ಮಾಡಿದೆ. ನಾನ್ ಸ್ಟಿಕ್ ಆದರೆ ಬೇಯೋದು ತುಂಬಾ ಲೇಟ್ ಆಗುತ್ತೆ, ಅದ್ರ ಜೊತೆಗೆ ನಾನ್ ಸ್ಟಿಕ್ ಯೂಸ್ ಮಾಡಬಾರ್ದು ಅಂತಲೂ ಹೇಳ್ತಾರೆ. ಹಾಗಾಗಿ ಇದ್ರ ಮೇಲೇ ನಾನು ನೀಟಾಗಿ ಈ ರೀತಿ ಚಿಕ್ಕದಾಗಿ ತಟ್ಕೊಂಡೆ. ನಿಮಗೆ ಬೇಕಂದರೆ ಇದನ್ನು ನಾರ್ಮಲಾಗಿ ನಾವು ಅಕ್ಕಿ ರೊಟ್ಟಿಗಳನ್ನ ಮಾಡ್ತೀವಲ್ಲ, ಮಸಾಲೆ ಅಕ್ಕಿ ರೊಟ್ಟಿ, ಆ ಥರನೂ ಮಾಡ್ಕೊಬೋದು. ನಾನಿವತ್ತು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಚಿಕ್ಕದಾಗಿ, ಅದರಲ್ಲೂ ಹಂಚಿನ ಮೇಲೇ ತಟ್ಟಿದ್ರಿಂದ ಚಿಕ್ಕದಾಗಿ ತಟ್ಕೊಂಡೆ. ಇದನ್ನು ಚಾಟ್ಸಾಗಿ ಸಂಜೆ ಟೈಮಲ್ಲಿ ಚಾಟ್ಸಾಗಿನೂ ಯೂಸ್ ಮಾಡ್ಬೋದು. ಸಂಜೆ ಟೈಮಲ್ಲಿ ಏನಾದರೂ ತಿನ್ಬೇಕನ್ನಿಸ್ತಿರುತ್ತಲ್ಲ, ಒಂಥರ ಈರುಳ್ಳಿ ಪಕೋಡೋ ಟೇಸ್ಟೇ ಬರ್ತಾಯಿತ್ತು. ಇದು ಸಂಜೆ ಟೈಮಲ್ಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಇಷ್ಟೇ ಅಂತಲ್ಲ, ನಮ್ಮ ಮನೇಲಿ ಏನು ತರಕಾರಿ ಇರುತ್ತಲ್ಲ ಇದ್ರ ಜೊತೆಗೆ ಕೋಸು ಹಾಕ್ಕೋಬೋದು. ಎಲೆಕೋಸನ್ನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದಾದಮೇಲೆ ಕ್ಯಾಪ್ಸಿಕಮ್ ಸಹ ಹಾಕ್ಕೋಬೋದು. ಹಸಿ ಬಟಾಣಿ ಇದ್ದರೆ ಅದನ್ನು ಕೂಡ ಲೈಟಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೋಬೋದು. ಅಥವಾ ಕಾಬೂಲ್ ಕಡಲೆ ವೈಟ್ ಇರುತ್ತಲ್ಲ, ಅದನ್ನು ಕೂಡ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೋಬೋದು. ಏನು ಬೇಕಾದರೂ ಇದ್ರ ಜೊತೆಗೆ ಆ್ಯಡ್ ಮಾಡ್ಬೋದು. ಹಿಟ್ಟು ಬೇಡ ಅಂದರೆ ಇದ್ರ ಜೊತೆಗೆ ನಾವು ಹೆಸ್ರು ಕಾಳನ್ನು ಸಹ ನೀಟಾಗಿ ಗ್ರೈಂಡ್ ಮಾಡಿಬಿಟ್ಟು ಹಾಕ್ಕೋಬೋದು. ಈ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಬದಲು ಅದನ್ನೆಲ್ಲ ಹಾಕ್ಕೊಬೋದು. ಬಟ್ ನನಗೆ ಇವತ್ತು ಅಷ್ಟೊಂದು ಟೈಮ್ ಇರಲಿಲ್ಲ. ಬಟ್ ಅದ್ರ ಜೊತೆಗೆ ಹೆಸ್ರು ಕಾಳು ಕೂಡ ನಾನು ನೆನೆಸಿರಲಿಲ್ಲ, ಹಂಗಾಗಿ ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು ಅದನ್ನು ಮಿಕ್ಸ್ ಮಾಡಿಕೊಂಡೆ. ಬರೀ ಗೋಧಿ ಹಿಟ್ಟಲ್ಲೇ ತಟ್ಕೋಬೋದು, ಇನ್ನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದ್ರ ಜೊತೆಗೆ ನಮ್ಮ ಹತ್ರ ಮನೆಯಲ್ಲಿ ಸೊಪ್ಪಿದೆ, ಸಬ್ಬಾಕ್ಷಿ ಸೊಪ್ಪು ಇಲ್ಲ ಮೆಂತ್ಯ ಸೊಪ್ಪು ಅಥವಾ ಏನಾದರೂ ಸೊಪ್ಪಿದೆ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಬೋದು. ಇನ್ನೂ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ. ಬಟ್ ನಾನು ಇಲ್ಲಿ ಸದ್ಯಕ್ಕೆ ನಾನು ಅದೆಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ. ಏನೇನು ಕಣ್ಣಿಗೆ ಕಾಣಿಸ್ತು, ಕೈಗೆ ಸಿಕ್ತು, ಬೇಗ ಆಗೋದು ಅದನ್ನೇ ಹಾಕ್ಕೊಂಡು ಮಾಡಿಕೊಂಡೆ. ಸಾಮಾನ್ಯವಾಗಿ ಎಲ್ಲರೂ ಮನೇಲಿ ಹಾಗೇ ಅನಿಸುತ್ತೆ. ಟೈಮ್ ಇದ್ದರೆ ಎಲ್ಲನೂ ನೆನಪಾಗುತ್ತೆ, ಎಲ್ಲನೂ ಹಾಕ್ಬಿಟ್ಟು ಮಾಡ್ಕೋಬೋದು. ಟೈಮ್ ಇಲ್ಲ ಅಂತಂದರೆ ಅಡ್ಜಸ್ಟ್ಮೆಂಟ್, ನಮಗೆ ಯಾವುದು ಈಸಿಯಾಗುತ್ತೆ ಆ ಥರನೇ ಮಾಡ್ಕೊತಿರ್ತೀವಿ. ಇನ್ನು ಫಸ್ಟು ನಮ್ಮ ಮಾವಂಗೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾವು ಕೂಡ ರೆಡಿ ಮಾಡ್ಕೊಂಡು ತಿಂದ್ವಿ.
ಬೀಟ್ರೂಟ್ ಹಾಕಿರೋದಕ್ಕೆ ತುಂಬ ಪಿಂಕಾಗಿ ಬಂದಿದೆ. ಇಷ್ಟ ಆಗಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಸಬ್ಬಸಿಗೆ ಸೊಪ್ಪಾಗಿರ್ಬೋದು ಅಥವಾ ನಾರ್ಮಲ್ ನುಗ್ಗೆ ಸೊಪ್ಪಾಗಿರ್ಬೋದು, ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಈ ಥರ ಗ್ರೀನ್ ಐಟಮ್ಸ್ನ ಆ್ಯಡ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಲರ್ಫುಲ್ ಆಗಿರುತ್ತೆ.